ಉಪಸ್ಥಿತ ಎಲ್ಲ ನನ್ನ ಆತ್ಮೀಯ ಶಾಸಕ ಮಿತ್ರರೇ, ವಿಧಾನ ಪರಿಷತ್ತಿನ ಸದಸ್ಯರೇ, ಮಾಜಿ ಶಾಸಕರು ಮತ್ತು ಇನ್ನಿತರ ಎಲ್ಲ ಮುಖಂಡರು ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಯಾವತ್ತು ನನ್ನ ಆತ್ಮೀಯ ಶಿಕ್ಷಕ ಬಂಧುಗಳು ಮತ್ತು ಹೊರಟ್ಟಿಯವರ ಎಲ್ಲ ಅಭಿಮಾನಿ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಇವತ್ತಿನ ಈ ಒಂದು ಕಾರ್ಯಕ್ರಮ ನೋಡಿದಾಗ ಈ ಒಂದು ಅಭಿನಂದನೆಯ ಸಮಾರಂಭ ಮನೆ ಹೊರಟ್ಟಿಯವರ ಅಭಿನಂದನೆಯ ಸಮಾರಂಭ ಈ ಒಂದು ಹುಬ್ಬಳ್ಳಿ ಗಂಡು ಮೆಟ್ಟಿನ ಸ್ಥಳ. ಆ ಗಂಡು ಮೆಟ್ಟಿನ ಸ್ಥಳದಿಂದ ಒಬ್ಬ ಗಂಡು ಮಟ್ಟಿನ ನಾಯಕ ಹೊರಟ್ಟಿಯವ್ರನ್ನ ಎಲ್ಲರೂ ಕೂಡಿ ಅಭಿನಂದನೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಇದು ಬಹಳ ಒಂದು ವಿಶೇಷ. ಮತ್ತು ನೋಡ್ರಿ, ಈ ರೀತಿಯಂತ ವೇದಿಕೆ ಬಹಳ ಅಪರೂಪ. ಇವತ್ತು ಪಕ್ಷಾತೀತವಾಗಿ ಇವತ್ತು ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಎಲ್ಲರೂ ಕೂಡಿಕೊಂಡು ಒಬ್ಬ ಸಭಾಪತಿಯನ್ನ, ಒಬ್ಬ ನಾಯಕನನ್ನ ಅಭಿನಂದನೆ ಮಾಡುವಂಥದ್ದೇ ಇದು ಒಂದು ವಿಶೇಷವಾದಂಥ ಸಮಾರಂಭ ಅಂತ ಹೇಳ್ತೀನಿ. ವಿಶೇಷವಾದಂಥ ಸಮಾರಂಭ. ಬಹುಶಃ ಕುಮಾರಸ್ವಾಮಿ ಒಬ್ಬರು ಬಂದಿದ್ರೆ ಕೋರಂ ಭರ್ತಿ ಹಾಕಿತ್ತು, ಅಂದ್ರೆ ಎಲ್ಲ ಪಾರ್ಟಿಯವರು ಕೂಡ್ತಿತ್ತು. ಹೀಗಾಗಿ ಇದೊಂದು ಆಲ್ ಪಾರ್ಟಿ ಪ್ರೋಗ್ರಾಮು ಮತ್ತು ಅದು ಯಾವ ರೀತಿ ಹೊರಟ್ಟಿಯವರ ಮೇಲೆ ಒಂದು ಅಭಿಮಾನ ಇದೆ ಅನ್ನುವಂಥದ್ದು ಇದು ವಿಶೇಷವಾಗಿ ತೋರಿಸುವಂಥದ್ದು. ಹೋರಾಟವರ ಒಂದು ಹೋರಾಟವನ್ನು ನಾನು ಬಹಳ ಹತ್ತಿರದಿಂದ ನೋಡಿದಂಥವನು. ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದಾಗೂ ಸಹಿತ ಹೊರಟ್ಟಿಯವರು ತಮ್ಮದೇ ಆದಂತಹ ಒಂದು ಸಂಘಟನೆ ಮುಖಾಂತರ ಇಲ್ಲಿ ತಮ್ಮದೇ ಆದಂಥ ವೈಯಕ್ತಿಕವಾದಂಥ ಪ್ರಭಾವದಿಂದ ಆ ಶಿಕ್ಷಕ ಕ್ಷೇತ್ರದಿಂದ ಸತತವಾಗಿ ಆರಿಸಿ ಬರುವಂಥದ್ದು ಇದೆಲ್ಲ ಈಗೇನು ವಿಶ್ವ ದಾಖಲೆ ಆಗಿದೆ, ಅದು ಗಿನ್ನಿಸ್ ದಾಖಲೆ. ಹೀಗಾಗಿ ಅದಕ್ಕಾಗಿ ನಾವು ವಿಶೇಷವಾದ ಅಭಿನಂದನೆಯನ್ನ ನಾನು ಹೊರಟ್ಟಿಯವರಿಗೆ ಸಲ್ಲಿಸ್ತಾ ಇದ್ದೇನೆ. ಮತ್ತು ಅದರಲ್ಲಿ ಶಿಕ್ಷಕರ ಕ್ಷೇತ್ರ ಬಹಳ ಒಂದು ಸೆನ್ಸಿಟಿವ್. ಆ ಶಿಕ್ಷಕರನ್ನ ಮನಸ್ಸಿನಿಂದ ಗೆದ್ದುಕೊಂಡು ಅವರ ಸಮಸ್ಯೆಗಳ ಪರಿಹಾರವನ್ನು ಹುಡುಕಿ ಅವರಿಗೆ ಎಲ್ಲ ರೀತಿಯಂತ ಸಮಸ್ಯೆಗೆ ಪರಿಹಾರ ನಾನು ಅನ್ನುವಂಥ ರೀತಿಯಲ್ಲಿ ಆ ಶಿಕ್ಷಕರ ಸಂಘವನ್ನು ಸಂಘಟನೆ ಮಾಡಿಕೊಂಡು ಸತತವಾಗಿ 8 ವರ್ಷ ಆರಿಸಿ ಬಂದಿದ್ದಾರಲ್ಲ, ಬಹಳ ಒಂದು ದಾಖಲೆ. ಮತ್ತು ಅಷ್ಟೇ ಅಲ್ಲ, ಪ್ರಾಕ್ಟಿಕಲ್ ಆಗಿ ಅವರು ಶಿಕ್ಷಣ ಸಚಿವರಿದ್ದಾಗ ನಾನು ನೋಡಿದ್ದೀನಿ. ಶಿಕ್ಷಕರ ಸಮಸ್ಯೆಗಳೇ ಮೂಲವಾದಂಥ ಏನೊಂದು ಗುರುತುಗಳಿದ್ದಾವೆ, ಅದನ್ನು ಆರಿಸಿ ಅದಕ್ಕೆ ಪರಿಹಾರ ಕೊಡುವಂಥ ಕೆಲಸ ಶಿಕ್ಷಣ ಸಚಿವರು ಇದ್ದಾಗ ಮಾಡಿದ್ರು. ವರ್ಗಾವಣೆ ಅನ್ನುವಂಥದಕ್ಕೂ ಸಹಿತ ತಿದ್ದುಪಡಿಯನ್ನು ತಗೊಂಡ್ಬಂದು ಹೆಚ್ಚಿನ ರೀತಿಯಂತ ತೊಂದರೆ ಆಗದ ರೀತಿಯಲ್ಲಿ ಶಿಕ್ಷಕರಿಗೆ ಅನುಕೂಲ ಮಾಡುವಂಥ ಕೆಲಸವನ್ನು ಅವ್ರು ಮಾಡಿದ್ರು. ಅಷ್ಟೇ ಅಲ್ಲ, ನಾವು ಇವತ್ತು ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡ್ತೀವಿ. ಉತ್ತರ ಕರ್ನಾಟಕದಲ್ಲಿ ಹೈಸ್ಕೂಲ್ಗಳು, ಹೊಸದಾಗಿ ಶಾಲೆಗಳನ್ನು ಮಂಜೂರು ಮಾಡುವಂಥದ್ದು, ಹೊಸ ಕಟ್ಟಡಗಳನ್ನು ಕೊಡುವಂಥದ್ದು. ಅಷ್ಟೇ ಅಲ್ಲ, ಬಹುಶಃ ನನಗನ್ನಿಸ್ಬಿಟ್ಟಿಗೆ ಅದು ಯಾವುದೇ ಸರ್ಕಾರ ಇದ್ದಾಗ ಅತಿ ಹೆಚ್ಚು ಈ ಭಾಗದಲ್ಲಿ ಸರ್ಕಾರಿ ಹೈಸ್ಕೂಲ್ಗಳನ್ನು ಮಂಜೂರು ಮಾಡಿದಂಥ ಕೀರ್ತಿ ಯಾರಿಗಿದ್ರೆ ಅದು ಬಸವರಾಜ ಹೊರಟ್ಟಿಯವರಿಗೆ ಅನ್ನುವಂಥ ಮಾತನ್ನು ನೀವು ಸಂದರ್ಭ ಹೇಳ್ತೀವಿ. ಈ ರೀತಿಯ PED ಕಾಲೇಜ್ ಇರ್ಬೋದು, ಈ ರೀತಿ ಹಲವಾರು ಕಾರ್ಯಕ್ರಮ ಮುಖಾಂತರ ಮತ್ತು ಅವರು ನೇರ ನುಡಿ, ನೇರವಾದಂಥ ವ್ಯಕ್ತಿತ್ವ, ಮನಸ್ಸಲ್ಲಿ ಏನು ಬರ್ತದಂತ ಹೇಳಿಬಿಡುವಂಥ ವ್ಯಕ್ತಿತ್ವ. ಏನೋ ಒಂದು ರಾಜಕಾರಣದಲ್ಲಿ ಇದ್ದೇನೆ, ಡಿಪ್ಲೊಮ್ಯಾಟ್ ಆಗಿ ಮಾತಾಡಬೇಕು, ಅದೇನಿಲ್ಲ, ಅವ್ರಿಗೆ ಹಿಂದೆ ಮುಂದೆ ಇಲ್ಲೇ ಇಲ್ಲ, ನೇರವಾಗಿ ಏನು ಹೇಳುವಂಥ ಕೆಲಸ ಏನಿದ್ರೆ ಅದು ಹೊರಟ್ಟಿಯವರಂತ ಮತ್ತೊಂದು ಹೆಸರಿದು. ಆ ರೀತಿಯಾದಂಥ ವ್ಯಕ್ತಿತ್ವ ಇವತ್ತು ಎಲ್ಲರೂ ಕೂಡ್ಕೊಂಡು ಅವ್ರಿಗೇನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಬಹಳ ಒಂದು ವಿಶೇಷವಾದಂಥ ಈ ಕಾರ್ಯಕ್ರಮ. ಮತ್ತು ಇದರ ಜೊತೆಗೆ ಒಂದು ಮಾತನ್ನ ಇಲ್ಲಿ ಹೇಳಬೇಕಾಗ್ತದೆ. ಇಲ್ಲಿ ಈ ಭಾಗದಲ್ಲಿ ನಾವು ಪ್ರಹ್ಲಾದ್ ಜೋಶಿ ಅವರು ಭಾರತೀಯ ಜನತಾ ಪಾರ್ಟಿನ ಸಂಘಟನೆ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲ MLA ಕ್ಷೇತ್ರಗಳಲ್ಲಿ ಸಂಘಟನೆ ಮಾಡಿದ್ವಿ, ಅಲ್ಲೆಲ್ಲ ಗೆಲ್ಕೊಂಡು ಬಂದ್ವಿ. ನಮಗೆ 2 ಉಳಿದಿದ್ದು, ಒಂದು ಪದವೀಧರ ಕ್ಷೇತ್ರ ಮತ್ತು ಶಿಕ್ಷಕರ ಕ್ಷೇತ್ರ. HK ಪಾಟೀಲ್ ಈಗ ಹೇಳಾಕತ್ತಿದ್ರು, HK ಪಾಟೀಲ್ ಹೊರಟ್ಟಿರೋ ಒಂದು ಟೀಮ್ ಅದು ಸೆಟ್ ದೋಸೆ ಇದ್ದಂಗದ. ಹೀಗಾಗಿ ಅಲ್ಲಿ ಪದವೀಧರ ಕ್ಷೇತ್ರದಿಂದ ಅವ್ರು ಆರಿಸಬಹುದು, ಶಿಕ್ಷಕ ಕ್ಷೇತ್ರದಿಂದ ಹೊರಟ್ಟಿಯವರು, ಅದೊಂದು ಟೀಮ್ ಅದು. ಅದನ್ನ ಬ್ರೇಕ್ ಮಾಡ್ಬೇಕಂತ ಹೇಳಿ ನಾವು ಪ್ಲಾನ್ ಮಾಡಿ ಒಂದು ಬ್ರೇಕ್ ಆಯ್ತು. HK ಪಾಟೀಲ್ ಪದವೀಧರ ಕ್ಷೇತ್ರ
ಆದರೆ ಶಿಕ್ಷಕ ಕ್ಷೇತ್ರಕ್ಕೆ ಯಾಕೆ ಹಿಂದೊಮ್ಮೆ ನಾವು ಪದವೀಧರ ಕ್ಷೇತ್ರದಲ್ಲಿ ಗೆದ್ದಿದ್ವಿ ವಾಯ್ಸ್ ಪಾಟೀಲ್ರು, ಆಮೇಲೆ ಮುಂದೆ ಎಚ್ ಕೆ ಪಾಟೀಲ್ ಗೆದ್ಕೊಂಡು ಬಂದ್ರು. ಅದೆಲ್ಲ ಬ್ರೇಕ್ ಮಾಡ್ಬೇಕಂತ ಬ್ರೇಕ್ ಮಾಡಿದ್ವಿ. ಆದ್ರೆ ಹೊರಟ್ಟಿಯವ್ರದ್ದು ಮಾತ್ರ ಬ್ರೇಕ್ ಆಗಿರ್ಲಿಲ್ಲ. ನಾವು ಹೋರಾಟ ಮಾಡ್ತಿದ್ವಿ ಗೆಲ್ಬೇಕಂತೇಳಿ, ಅವ್ರು ಗೆಲ್ಕೊಂತ ಬರ್ತಿದ್ರು. ಅವರು ನಾವು ಬಿಜೆಪಿ ಅವ್ರನ್ನ ಗೆಲ್ಸ್ಬೇಕಂತೇಳಿ ಪ್ರಯತ್ನ ಮಾಡಿದಾಗ ಆಗಿದ್ದಿಲ್ಲ. ಕೊನೆಗೆ ಅವರೇ ಬಿಜೆಪಿಗೆ ಬಂದ್ಬಿಟ್ರು. ಕಳೆದ ಸಲ ಚುನಾವಣೆಯಲ್ಲಿ ಅವರು ಹೊರಟ್ಟಿಯವರು ಬಂದು ನಿಂತು ಇವತ್ತು ಬಿಜೆಪಿ ಇಲ್ಲಿ ಶಿಕ್ಷಕ ಕ್ಷೇತ್ರದಿಂದ ಬರುವಂತದ್ದಾಯಿತು. ಹೀಗಾಗಿ ಆ ಕಾಂಬಿನೇಷನ್ ಇದೆಯಲ್ಲ, ಎಲ್ಲವೂ ಸಹಿತ ಇವತ್ತು ಅವ್ರ ವ್ಯಕ್ತಿತ್ವದ ಮೇಲೆ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ಹೊರಟ್ಟಿಯವರು ಇಷ್ಟು ಮುಖ್ಯಮಂತ್ರಿಗಳ ಒಂದು ನೇತೃತ್ವದಲ್ಲಿ ಇವತ್ತೇನು ಅಭಿನಂದನೆ ನಡೆಸಿದೆ. ಅದಕ್ಕೆ ಅತ್ಯಂತ ಅರ್ಹವಾದಂತ ವ್ಯಕ್ತಿ ಯಾರಿದ್ರೆ ಅದು ಬಸವರಾಜ ಹೊರಟ್ಟಿಯವರು ಅನ್ನುವಂಥ ಮಾತನ್ನು ಹೇಳ್ತೀನಿ. ಅವರಿಗೆ ಅವರ ಒಂದು ಆರೋಗ್ಯ ಇನ್ನೂ ಹೆಚ್ಚಾಗ್ಲಿ. ಮತ್ತು ಈಗ ಏನೊಂದು 78 ವಯಸ್ಸಿಗೆ ಅವ್ರಿಗೆ 78 ವಯಸ್ಸಾದರೂ ಈ ಇಡೀ ವಯಸ್ಸಿನಲ್ಲಿ ಸಹಿತ ಇನ್ನೂ ಅವರು ಯಂಗ್ ಅಂಡ್ ಎನರ್ಜೆಟಿಕ್ ಅದಾರ. ಇನ್ನೂ ಸಾಕಷ್ಟು ಚುನಾವಣೆಯನ್ನ ಎದುರಿಸುವಂತ ಕೆಪಾಸಿಟಿ ಹೊರಟ್ಟಿಯವರಿಗಿದ್ದಾರೆ. ದೇವರು ಅವರಿಗೆ ಆಶೀರ್ವಾದ ಮಾಡಲಿ. ಅವರ ಆರೋಗ್ಯವನ್ನು ಇನ್ನೂ ಹೆಚ್ಚು ಒಳ್ಳೇದು ಮಾಡಿಕೊಂಡು ಅವರು ನಿರಂತರವಾಗಿ ಈ ಶಿಕ್ಷಣ ರಂಗದಲ್ಲಿ ಕೆಲಸವನ್ನು ಮಾಡಲಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನಿಮ್ಮೆಲ್ಲರ ಪರವಾಗಿ ಇವತ್ತೇನು ಬಹಳ ಒಂದು ಹೃದಯ ಸ್ಪರ್ಶಿಯಾದಂಥ ಕಾರ್ಯಕ್ರಮದಲ್ಲಿ ನೀವೆಲ್ಲ ಕೂಡಿ ಅವ್ರನ್ನ ಅಭಿನಂದಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ. ಅವರು ಇದೇ ರೀತಿ ನಿರಂತರವಾದಂಥ ಸೇವೆಯನ್ನು ಮುಂದುವರಿಸಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಒಂದು ಮಾತನ್ನು ಹೇಳ್ತಿದ್ವಿ. ನಾವು ಚುನಾವಣೆ ಎದುರಾಳಿ ಆಗಿದ್ರು ಸಹಿತ ಚುನಾವಣೆ ಗೆದ್ದ ಮೇಲೆ, ಚುನಾವಣೆ ಆದ್ಮೇಲೆ ಅವರು ಬಹುಶಃ ಈ ಭಾಗದ ಅಭಿವೃದ್ಧಿ ಮತ್ತು ಈ ಭಾಗದ ಅಭಿವೃದ್ಧಿಗೆ ಚಿಂತನೆ ಮಾಡುವ ಸಂದರ್ಭದಲ್ಲಿ ನಮ್ಮೆಲ್ಲರ ಜೊತೆ ಕೂಡಿ ಕೆಲಸ ಮಾಡುವಂತ ಯಾರು ಇದ್ರೆ ಅದು ಹೊರಟ್ಟಿಯವರು ಅಂತಂದ್ರೆ ಆ ರೀತಿಯಾದಂಥ ವ್ಯಕ್ತಿತ್ವ ಅವರ ಮುಖಾಂತರ ಈ ಭಾಗದಲ್ಲಿ ಇನ್ನೂ ಹೆಚ್ಚು ಜಾಗೃತಿ ಆಗಲಿ ಅನ್ನುವಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಅವರಿಗೆ ಹೃದಯಪೂರ್ವಕವಾದಂಥ ಅಭಿನಂದನೆ ಸಲ್ಲಿಸಿ ನನ್ನ 4 ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.